ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮೇಲಿದ್ದ ಅರಣ್ಯ ಜಮೀನು ಒತ್ತುವರಿ ಪ್ರಕರಣದಲ್ಲಿ ಬರೋಬ್ಬರಿ 20 ವರ್ಷಗಳ ಕಾನೂನು ಹೋರಾಟದ ನಂತರ ತೀರ್ಪು ಪ್ರಕಟವಾಗಿದೆ. ಒತ್ತುವರಿಯಾಗಿರೋ 60.23 ಎಕರೆ ಜಮೀನು ಅರಣ್ಯ ಇಲಾಖೆಗೆ ವಾಪಸ್ ಕೊಡೋಕೆ ಕನ್ಸರ್ವೇಟರ್ ಕೋರ್ಟ್ ಆದೇಶ ಕೊಟ್ಟಿದ್ದು, ಈ ವಿಚಾರ ಈಗ ಕುತೂಹಲ ಕೆರಳಿಸಿದೆ. ಅರಣ್ಯ ಭೂಮಿ ಒತ್ತುವರಿ ಪ್ರಕರಣ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಹಿನ್ನಡೆ. ಅರಣ್ಯ ಭೂಮಿ ಒತ್ತುವರಿ ಪ್ರಕರಣದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಹಿನ್ನಡೆಯಾಗಿದೆ. ಅರಣ್ಯ ಇಲಾಖೆಗೆ ಸೇರಿದ 60.23 ಎಕರೆ ಭೂಮಿಯನ್ನ ಬಿಟ್ಟುಕೊಡುವಂತೆ ಮೇಲ್ಮನವಿ ಪ್ರಾಧಿಕಾರ ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿಗಳ ನ್ಯಾಯಾಲಯ ಆದೇಶ ಮಾಡಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಜಿನಗಲಕುಂಟೆ ಗ್ರಾಮದ ಸರ್ವೆ ನಂಬರ್ 1 ಮತ್ತು 2ರಲ್ಲಿ 61.39 ಎಕರೆ ಅರಣ್ಯ ಜಮೀನು ಒತ್ತುವರಿ ಆಗಿದೆ ಅನ್ನುವಂಥದ್ದು ಅರಣ್ಯ ಇಲಾಖೆಯ ಆರೋಪ ಆಗಿತ್ತು. ಈ ಹಿನ್ನೆಲೆ ಕಳೆದ 20 ವರ್ಷದಿಂದ ಅರಣ್ಯ ಇಲಾಖೆ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಧ್ಯೆ ಕಾನೂನು ಹೋರಾಟ ನಡೆಯುತ್ತಿತ್ತು. ಇದೀಗ ರಮೇಶ್ ಕುಮಾರ್ ಖರೀದಿಸಿದ್ದ ಜಮೀನಿನಲ್ಲಿರೋ 2 ಸರ್ವೆ ನಂಬರ್ಗಳಲ್ಲಿ ಒಟ್ಟು 60.23 ಎಕರೆ ಭೂಮಿ ಒತ್ತುವರಿ ಆಗಿರೋದು ಸಾಬೀತಾಗಿದೆ. ಈ ಕುರಿತು ಅರಣ್ಯ ಸಂರಕ್ಷಣಾಧಿಕಾರಿ ಬೆಂಗಳೂರು ಸರ್ಕಲ್ ಅವರ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿ ಒತ್ತುವರಿಯಾದ ಜಮೀನನ್ನ ಅರಣ್ಯ ಇಲಾಖೆಗೆ ವಾಪಸ್ ನೀಡಲು 30 ದಿನಗಳ ಗಡುವು ನೀಡಲಾಗಿದೆ. ಕನ್ಸರ್ವೇಟರ್ ಸಾಹೇಬರು ಕೊಟ್ಟಂತ ತೀರ್ಪನ್ನ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಈ ತೀರ್ಪನ್ನ ಈಶ್ವರ್ ಖಂಡ್ರೆ ಸಾಹೇಬರು, ಕನ್ಸರ್ವೇಟರು ಮತ್ತು ಸರೀನಾ ಮೇಡಮ್ ಅಂತಿದ್ದಾರೆ, ಅವರು ಸಲ್ಲಬೇಕು. ಯಾಕಂದರೆ ಇದರಲ್ಲಿ ನೇರವಾಗಿ ಯಾವ ರೀತಿ ಅರಣ್ಯ ಕಾಯ್ದೆಯನ್ನು ಉಪಯೋಗಿಸಿಕೊಂಡು ಅದರ ಪ್ರಕಾರನೇ ಆರ್ಡರ್ ಮಾಡಿದ್ದಾರೆ. ಇದನ್ನು ಬೇರೆ ಆರ್ಡರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒತ್ತಡಕ್ಕೆ ಮಣಿದಿಲ್ಲ ಅವರು. ಅದಕ್ಕೆ ನಾವು ಅಭಿನಂದನೆ ಮಾಡಬೇಕು. ಮತ್ತು ಈಗ ಸಂರಕ್ಷಣಾಧಿಕಾರಿಗಳು ಮಾಡಿದಂತಹ ಆದೇಶವನ್ನು ಕಾನೂನಿನಲ್ಲಿ ಅವರು ಹೈಕೋರ್ಟ್ ರಿಟ್ ಪಿಟಿಷನ್ ಫೈಲ್ ಮಾಡ್ತಾರೆ. 2025ರ ಜನವರಿ 15 ಮತ್ತು 16ರಂದು ಹೈಕೋರ್ಟ್ ಸೂಚನೆಯಂತೆ ಜಿನಗಲಕುಂಟೆ ಗ್ರಾಮದಲ್ಲಿ ಅರಣ್ಯ ಜಮೀನು ಒತ್ತುವರಿ ಪತ್ತೆ ಹಚ್ಚಲು ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಹಾಗೂ ಭೂ ದಾಖಲೆಗಳ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ಕಾರ್ಯ ಕೈಗೊಂಡಿದ್ರು. ಜಂಟಿ ಸರ್ವೆ ವರದಿಯನ್ನ ಜಿಲ್ಲಾಧಿಕಾರಿಗಳು ಹೈಕೋರ್ಟ್ಗೆ ಮುಚ್ಚಿದ ಲಗೋಟೆಯಲ್ಲಿ ಸಲ್ಲಿಸಿದ್ರು. ಈ ವರದಿಯನ್ನ ಪರಿಶೀಲಿಸಿದ ಕೋರ್ಟ್ ಪ್ರಕರಣವನ್ನ ಫಾರೆಸ್ಟ್ ಕನ್ಸರ್ವೇಟರ್ ಕೋರ್ಟ್ನಲ್ಲೇ ಇತ್ಯರ್ಥ ಮಾಡಿಕೊಳ್ಳಲು ಆದೇಶಿಸಿತ್ತು. ಕನ್ಸರ್ವೇಟರ್ ಕೋರ್ಟ್ನಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ 60.23 ಎಕರೆ ಅರಣ್ಯ ಭೂಮಿ ಒತ್ತುವರಿ ಮಾಡಿ ರಮೇಶ್ ಕುಮಾರ್ ಫಾರ್ಮ್ ಹೌಸ್ ನಿರ್ಮಿಸಿರೋದು ಸಾಬೀತಾಗಿದೆ. ಕಾನೂನು ಗೌರವ ಕೊಡೋದಾದ್ರೆ ಗೌರವಯುತವಾಗಿ 60 ಎಕರೆ 23 ಗುಂಟೆ ಜಮೀನು ಅಂತ ಏನಿದೆಯಲ್ಲ ಅದನ್ನ ಶಾಂತಿಯುತವಾಗಿ ಅದನ್ನು ಅರಣ್ಯ ಇಲಾಖೆ ವಶಕ್ಕೆ ಕೊಟ್ಟು ಹೊರಗಡೆ ಬಂದರೆ ನೀವು ನಿಜವಾದ ಜನನಾಯಕರಾಗ್ತೀರಿ. ಯಾಕೆಂತಂದರೆ ಆ ಕ್ಷೇತ್ರದ ಜನ ನಿಮ್ಮನ್ನು ಸುಖ ಸುಮ್ಮನೆ ರಮೇಶ್ ಕುಮಾರ್ ಅಂತ ಬೆಳೆಸಿಲ್ಲ. 30 ದಿನಗಳ ಒಳಗಾಗಿ ಅರಣ್ಯ ಜಮೀನು ವಾಪಸ್ ನೀಡದೆ ಹೋದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಅರಣ್ಯ ಇಲಾಖೆಗೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸೂಚಿಸಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮುಂದಿನ ನಡೆ ಕುತೂಹಲ ಕೆರಳಿಸಿದೆ. ಕನ್ಸರ್ವೇಟರ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.